ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಕುಸುಮ ಸುವರ್ಣ ಯೂಟ್ಯೂಬ್ ಚಾನಲ್. ಇನ್ನೇನು ನಾಗರ ಪಂಚಮಿ ಹತ್ತಿರ ಬಂತು. ನಾವು ನಾಗರ ಪಂಚಮಿ ದಿವಸ ಅರಶಿನ ಎಲೆಯಲ್ಲಿ ಒಂದು ಸ್ವೀಟ್ ಮಾಡ್ತೇವೆ. ಸಾಧಾರಣ ನಮ್ಮ ಕರಾವಳಿ ಸೈಡಲ್ಲೆಲ್ಲ ಎಲ್ಲರೂ ಮಾಡಿಯೇ ಮಾಡ್ತಾರೆ. ಮಳೆಗಾಲದ ಟೈಮಲ್ಲೆಲ್ಲ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಅಂತ ಹೇಳ್ತಾರೆ. ಅರಿಶಿನದ್ದು ಎಲ್ರಿಗೂ ಗೊತ್ತೇ ಇದೆ. ಹಾಗೆ ಇದು ಅರಿಶಿನದ ಎಲೆಯಲ್ಲಿ ಮಾಡುವಂಥದ್ದು. ಇದಕ್ಕೆ ಅಕ್ಕಿ, ತೆಂಗಿನಕಾಯಿ, ಬೆಲ್ಲ ಮತ್ತು ಏಲಕ್ಕಿ ಮಾತ್ರ ಬೇಕಾಗಿರೋದು. ನಾನಂತೂ ಇದನ್ನು ಪ್ರತಿ ವರ್ಷ ಮನೆಯಲ್ಲಿ ಮಾಡಿಯೇ ಮಾಡ್ತೇನೆ. ಮಕ್ಕಳಿಗಂತೂ ತುಂಬ ಇಷ್ಟ ಇದು, ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನಾನು ಇದನ್ನು ಕುಚಲಕ್ಕಿಯಲ್ಲೇ ಮಾಡ್ತು. ಈ ಕೆಲವರು ಇದನ್ನು ಬೆಳ್ತಿಗೆಯಲ್ಲಿ ಕೂಡ ಮಾಡ್ತಾರೆ. ಕುಚಲಕ್ಕಿಯಲ್ಲಿ ಮಾಡೋದಿದ್ರೆ ಹಿಂದಿನ ದಿವಸ ನೀರಲ್ಲಿ ನೆನೆ ಹಾಕಬೇಕು. ಕುಚಲಕ್ಕಿಯಲ್ಲಿ ಮಾಡಿದ ಸ್ವೀಟ್ ಇದು ಮಾತ್ರ ತುಂಬ ಸಾಫ್ಟಾಗಿ ಬರ್ತದೆ ಮತ್ತು ತಿನ್ನೋದಕ್ಕೂ ತುಂಬ ರುಚಿ ಇರ್ತದೆ. ಇದನ್ನು ನಾನು ನೀರಲ್ಲಿ ನೆನೆಯಲಿಕ್ಕೆ ಹಾಕುವಾಗಲೇ 2-3-4 ಸಲ ತೊಳೆದಿದ್ದೇನೆ. ಈಗ ನಾವು ಅದರ ಸ್ವಲ್ಪ ನೀರು ಬಿಟ್ಟಿರ್ತದಲ್ಲ, ಆ ನೀರನ್ನು ಒಂದು ಸಲ ತೊಳೆದುಕೊಂಡ್ರೆ ಸಾಕಾಗ್ತದೆ. ಇದನ್ನು ಕಲ್ಲಲ್ಲೇ ಕಡಿದುಕೊಂಡ್ರೆ ಉತ್ತಮ. ಯಾಕೆಂದರೆ ನೀರಾದರೆ ಅದನ್ನು ಪುನಃ ಬಿಸಿ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಕಲ್ಲಲ್ಲಿ ನೈಸಾಗಿ ರುಬ್ಬಿಕೊಂಡ್ರೆ ಮತ್ತು ಅದು ಹಚ್ಚಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೋಸ್ಕರ ನಾನಂತೂ ಕಲ್ಲಲ್ಲೇ ಕಡಿಯೋದು ಇದನ್ನು. ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲೂ ರುಬ್ಬಿಕೊಳ್ಬೋದು. ಮಿಕ್ಸಿಯಲ್ಲಿ ಮಾತ್ರ ಕುಚಲಕ್ಕೆ ಅಷ್ಟೊಂದು ನುಣ್ಣಗೆ ಬರುವುದಿಲ್ಲ ಅದು. ಇದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡ್ರೆ ಆಯಿತು. ಇದನ್ನು ಸಾಕು, ನೈಸ್ ಆಯಿತು ನೋಡಿ. ಇಷ್ಟಾದರೆ ಸಾಕಾಗ್ತದೆ. ಇಷ್ಟು ಗಟ್ಟಿ ಬೇಕು. ನಾವು ನೀರು ಹಾಕಿ ತುಂಬ ನೀರು ಕಡಿದ್ರೆ ಮತ್ತೆ ಅದನ್ನು ಪುನಃ ಬಿಸಿ ಮಾಡಬೇಕಾಗ್ತದೆ. ಆಗ ಅದು ಹೀಗೆ ನೈಸಾಗಿ ಕಡ್ದ ಹಾಗೆ ಸಾಫ್ಟ್ ಬರೋದಿಲ್ಲ. ಈಗ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಬಿಸಿ ಆಗಲಿಕ್ಕೆ ಬಿಡಬೇಕು. ಒಂದು ದೊಡ್ಡ ತೆಂಗಿನಕಾಯಿ ತುರಿದಿಟ್ಟುಕೊಳ್ಬೇಕು. ಅದಕ್ಕೆ ಏಲಕ್ಕಿ ಪುಡಿ ಇದ್ದರೆ ಹಾಕಿಕೊಳ್ಬೋದು. ನನ್ನಲ್ಲಿ ಏಲಕ್ಕಿ ಪುಡಿ ಇರಲಿಲ್ಲ, ಹಾಗೆ ನಾನು ಇಡೀ ಏಲಕ್ಕಿ ಇತ್ತು, ಅದನ್ನು ಸ್ವಲ್ಪ ಜಜ್ಜಿಕೊಂಡು ಹಾಕಿದೆ. 3 ಪೀಸ್ ಬೆಲ್ಲ ತಗೊಂಡೆ. ಇದನ್ನು ಪಾಕ ಮಾಡಿ ಕೂಡ ಹಾಕ್ಬೋದು. ನಾನಿದನ್ನು ಪಾಕ ಮಾಡಿ ಹಾಕಿಕೊಳ್ಳೋದಿಲ್ಲ, ಇದು ಒಳ್ಳೆ ಕ್ವಾಲಿಟಿದು ಬೆಲ್ಲ, ಅದಕ್ಕೋಸ್ಕರ ಅದನ್ನು ಹೀಗೆ ಹಾಕ್ತೇನೆ. ಮತ್ತು ಪಾಕ ಮಾಡಿದರೆ ಹಿಟ್ಟಿನ ಒಳಗೆ ತುಂಬಿಸುವಾಗ ನೀರು ಇಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಹೀಗೆ ಹಾಕಿಕೊಳ್ಳೋದು. ಇದೀಗ ಚಂದ ಮಿಕ್ಸ್ ಆಯಿತು ನೋಡಿ. ನಾವು ಬೆಲ್ಲದ್ದು ಪಾಕ ಮಾಡಿಕೊಂಡ್ರೆ ಇದು ನೀರು ಇರ್ತದೆ, ಗಟ್ಟಿಯಾಗಿ ಎಷ್ಟು ಚಂದ ಮಿಕ್ಸ್ ಆಯಿತು. ಈಗ ಅರಿಶಿನ ಎಲೆಯನ್ನು ತೊಳೆದುಕೊಳ್ಳುವ. ಯಾಕೆಂದರೆ ಮಳೆಗಾಲ ಅಲ್ಲ, ಅದರಲ್ಲಿ ಹುಳ ಇದೆಲ್ಲ ಇರ್ತದೆ, ಚಂದ ನೋಡಿ ತೊಳ್ಕೊಳ್ಬೇಕು ಅದನ್ನು. ಅರಿಶಿನ ಎಲೆಯಲ್ಲಿ ನಾನಾಗ ಹಿಟ್ಟು ಕಡ್ದಿಟ್ಟಿದ್ದೆಲ್ಲ ಅದನ್ನು ಚಂದ ಹಚ್ಚಿಕೊಳ್ಬೇಕು ನೋಡಿ ಹೀಗೆ.
ಅದು ಹಿಟ್ಟನ್ನು ಹಚ್ಚಿಕೊಂಡ ನಂತರ ಅದರ ಮಿಡ್ಲಿಗೆ ಈಗ ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ರೆಡಿ ಮಾಡಿಕೊಂಡಿದ್ದೇವಲ್ಲ ಅದನ್ನು ಹಾಕಿಕೊಳ್ಳಬೇಕು. ನೀರು ಚೆಂದ ಕುದಿ ಬಂದ ನಂತರ ಇದನ್ನೆಲ್ಲ ಬೇಯಲಿಕ್ಕೆ ಇಡಬೇಕು. ಮುಚ್ಚಿ ಅರ್ಧ ಗಂಟೆ ಬೇಯಿಸಿದ ನಂತರ ಇದು ತಿನ್ನಲಿಕ್ಕೆ ರೆಡಿ ಆಗ್ತದೆ. ಇದೀಗ ರೆಡಿ ಆಯಿತು ನೋಡಿ, ಸಾಫ್ಟಾಗಿ ಮತ್ತು ಸ್ವೀಟಾಗಿರ್ತದೆ ಇದು. ಮಕ್ಕಳಿಗಂತೂ ತುಂಬ ಇಷ್ಟ, ನಮಗೂ ಕೂಡ ವಯಸ್ಕರಿಗೂ ತುಂಬ ಒಳ್ಳೆಯದು. ಇದರಲ್ಲಿ ಅರಶಿನ ಎಲೆಯಲ್ಲಿ ಮಾಡಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಇದರಿಂದ. ಮಳೆಗಾಲದಲ್ಲಿ ಮಾಡೋದು ಅದಕ್ಕೋಸ್ಕರ, ನಾಗರ ಪಂಚಮಿ ಮಳೆಗಾಲದ ಟೈಮಲ್ಲಿ ಬರ್ತದಲ್ಲ, ಅದಕ್ಕೋಸ್ಕರ ಮಳೆಗಾಲದಲ್ಲಿ ಈ ಸ್ವೀಟು ಮಾಡ್ತಾರೆ. ಮತ್ತು ನಮ್ಮ ಕರಾವಳಿ ಭಾಗದಲ್ಲಿ ಹೇಗೂ ನಮ್ಮ ಕಾಲಕ್ಕೆ ತಕ್ಕಂತೆ ಆಹಾರ ಎಲ್ಲ ಸೇವಿಸುವ ಪದ್ಧತಿ ಇದೆ. ಯಾವ ಯಾವ ಟೈಮಿಗೆ ಯಾವ ಯಾವ ಆಹಾರ ಸೇವಿಸಬೇಕು ಅಂತ ಅದೇ ಟೈಮಲ್ಲಿ ಮಾಡಿ ತಿಂತಾರೆ. ಮಳೆಗಾಲದಲ್ಲಿ ಪತ್ರೊಡೆ, ತಜಂಕು ಮತ್ತು ಇದನ್ನೆಲ್ಲ ಮಾಡಿ ತಿನ್ನಿಸುವಂಥ ಪದ್ಧತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟಲ್ಲಿ ತಿಳಿಸಿ. ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.